ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 6-16ನೇ ವಚನದಲ್ಲಿ ನಾವು ಹೀಗೆ ಗಮನಿಸುತ್ತೇವೆ. ಆಗ ಅವನು ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ ಅವರ ವಶಕ್ಕೆ ಕೊಟ್ಟನು. ಪಿಲಾತನು ಕರ್ತನಾದ ಯೇಸು ಕ್ರಿಸ್ತನನ್ನು ಚರ್ಚಿಸುವಾಗಲೂ ಆತನ ಕುರಿತಾಗಿ ಆಲೋಚನೆ ಮಾಡುವಾಗಲೂ ಕೂಡ ಆತನಲ್ಲಿ ಯಾವ ದೋಷಾರೋಪಣೆಯೂ ಸಿಕ್ಕಲಿಲ್ಲ. ಆದಾಗ್ಯೂ ನಿರ್ದೋಷಿಯಾಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸುವುದಕ್ಕಾಗಿ ಯಹೂದ್ಯರ ಕೈಗೆ ಕರ್ತನಾದ ಯೇಸು ಕ್ರಿಸ್ತನನ್ನು ಒಪ್ಪಿಸಿಕೊಡುತ್ತಾನೆ. ನಿರ್ದೋಷಿಯಾಗಿರುವಂತಹ ವ್ಯಕ್ತಿಯನ್ನು, ಯಾವ ದೋಷ ಇಲ್ಲದಿರುವಂಥ ಒಬ್ಬ ವ್ಯಕ್ತಿಯನ್ನು ಶಿಲುಬೆಗೆ ಹಾಕಿಸುವುದಕ್ಕಾಗಿ ಒಪ್ಪಿಸಿಕೊಡುವ ಮೂಲಕವಾಗಿ ಆತನು ದೋಷಿ ಎಂದು ಪರಿಗಣಿಸಲ್ಪಡುತ್ತಾನೆ. ನನ್ನಲ್ಲಿ ಯಾವ ದೋಷ ಅಥವಾ ಅಪರಾಧ ಬರಬಾರದೆಂದು ಆತನು ಹೇಳಿದರೂ ಕೂಡ ಆತನು ಮಾಡಿದಂಥ ಈ ಕಾರ್ಯದ ನಿಮಿತ್ತವಾಗಿ ಆತನೂ ಕೂಡ ದೋಷಿ ಎಂದು ಎನಿಸಲ್ಪಡುತ್ತಾನೆ. ಯಾಕೆ ಹೀಗೆ ಮಾಡಿದನೆಂದು ಹೇಳುವಾಗ ಆ ಯಹೂದ್ಯರನ್ನು ಮೆಚ್ಚಿಸುವುದಕ್ಕೋಸ್ಕರವಾಗಿ, ಯಹೂದ್ಯರನ್ನು ಸಂತುಷ್ಟಪಡಿಸೋದಕ್ಕೋಸ್ಕರವಾಗಿ ನಿರಪರಾಧಿಯನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಡುವ ಮೂಲಕವಾಗಿ ಆತನು ಮತ್ತು ಆತನನ್ನು ಶಿಲುಬೆಗೆ ಹಾಕಿಸಿದಂತಹ ಜನರು ಕೂಡ ದೇವರ ಕೋಪಕ್ಕೆ ಗುರಿಯಾಗುತ್ತಾರೆ. ನಿರ್ದೋಷಿಯಾಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನ ಮರಣಕ್ಕೆ ಅವರು ಅಪರಾಧಿಗಳೆಂದೆನಿಸಲ್ಪಡುತ್ತಾರೆ. ಇದೆಲ್ಲ ಯಾಕೆ ಆಯಿತೆಂದರೆ, ದೇವರ ವಾಕ್ಯ ಶಾಸ್ತ್ರದಲ್ಲಿ ಮೊದಲೇ ತಿಳಿಸಿದ ಹಾಗೆ ಆತನ ಮರಣ, ಪುನರುತ್ಥಾನ ಅದೆಲ್ಲವೂ ಕೂಡ ನೆರವೇರುವುದಕ್ಕೋಸ್ಕರವೇ ಹೀಗಾಯಿತು. ನಿರ್ದೋಷಿಗಳಾಗಿರುವಂತಹ ಕರ್ತನಾದ ಯೇಸು ಕ್ರಿಸ್ತನು ಪಾಪಿಗಳಾದಂಥ ನಮಗೋಸ್ಕರವಾಗಿ ಇದೆಲ್ಲವನ್ನು ಸಹಿಸಿಕೊಂಡಿರುವಂಥದ್ದು ಕಾರಣ ನಮಗೆ ರಕ್ಷಣೆ, ನಿತ್ಯ ಜೀವ, ಪಾಪದ ಕ್ಷಮಾಪಣೆಯನ್ನು ಕೊಡೋದಕ್ಕೋಸ್ಕರ. ನೀವು ಆತನ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ದೇವರ ಮಗನ ಮುಖಾಂತರವಾಗಿ ಸಿಗುವಂಥ ಪಾಪ ಕ್ಷಮಾಪಣೆ ಹೊಂದಬೇಕೆಂಬುದಾಗಿ ಆ ದೇವರಲ್ಲಿ ನಮ್ಮ ಪ್ರಾರ್ಥನೆಯಾಗಿದೆ.